ಬಂಧುಗಳೇ ನಮಸ್ಕಾರ. ಈಗ ನಾನು ಬಿಡದಿ ಭಾಗದಲ್ಲಿರುವಂತಹ ಏನು ಬೈರ್ಮಂಗ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೋಡಿಹಳ್ಳಿ ಅಲ್ಲಮ್ಮ, ಇದು ಕೋಡಿಹಳ್ಳಿ ಗ್ರಾಮದಲ್ಲಿದ್ದೀನಿ. ಈಗ ನಾವು ನೋಡ್ತಾ ಇರಬಹುದು, ಇದು ಏನು ರೇಷ್ಮೆ ಸಾಕಾಣಿಕೆಯ ಗೂಡು ಅಂತ ಕರಿತೀವಿ ಇದನ್ನ. ರೇಷ್ಮೆ ಗೂಡು ಇಲ್ಲಿ. ಈಗ ತಮ್ಮ ಹೆಸರು ಅಮ್ಮ? ವರಲಕ್ಷ್ಮಿ ಅಂತ ಸರ್. ಈಗ ನೀವು ಎಷ್ಟು ವರ್ಷದಿಂದ ಇದನ್ನ ರೇಷ್ಮೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ? 31 ವರ್ಷದಿಂದನೂ ಮಾಡ್ತಾ ಇದೀವಿ ಸರ್. ನಮ್ಮ ಮದುವೆ 31 ವರ್ಷ ಆಯ್ತು. ಅದಕ್ಕೆ ಮುಂಚೆಯಿಂದಾನು ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ. ಆದ್ರೆ ನಾವು 31 ವರ್ಷದಿಂದನೂ ನಾವು ಇದೇ ವ್ಯವಸಾಯ ನಾವು ಮಾಡ್ತಾ ಇದೀವಿ. ಈಗ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನ್ ಇದನ್ನ ಬಿಡದಿನೆಲ್ಲ ತಗೊಂಡು ಜಮೀನು, ರೈತರ ಜಮೀನೆಲ್ಲ ತಗೊಂಡು ಇದನ್ನ AICT ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ನೋಡಿದ್ರೆ 31 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತೀರಾ. ಅವ್ರು ನೋಡಿದ್ರೆ ಈ ಭಾಗದಲ್ಲಿ ರೈತರೇ ಇಲ್ಲ, ಯಾರು ಉಳುಮೆ ಮಾಡ್ತಾ ಇಲ್ಲ, ಯಾರು ಹೈನುಗಾರಿಕೆ ಮಾಡ್ತಾ ಇಲ್ಲ, ಯಾರು ಕೃಷಿನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕೃಷಿಗೆ ಸಂಬಂಧಪಟ್ಟಂತದೆ. ಯಾಕಂದ್ರೆ ರೇಷ್ಮೆ ಬೆಳಿತೀರಾ, ಸಾಕ್ತೀರಾ, ತಗೊಂಡೋಗಿ ಇದು ಮಾರ್ಕೆಟ್ಗೆ ಏನಾದ್ರು ಆಗ್ತಾ ಇದ್ದೀನಿ ನಮ್ಮ ಎಲ್ಲ ಹಾಕ್ತೀರಾ? ರಾಮನಗರ ಹಾಕ್ತಿವಿ, ಸಿಡ್ಲಘಟ್ಟ ಹಾಕ್ತಿವಿ, ಕೊಳ್ಳೇಗಾಲ ಹಾಕ್ತಿವಿ, ಕನಕಪುರ ಹಾಕ್ತಿವಿ. ಅದು ದಾಖಲೆ ಇದೆ. ಹಂಗಾರೆ ನಿಜವಾಗ್ಲೂ ರೈತರು ನೀವು ನಿಜವಾಗ್ಲೂ ರೈತರಲ್ವಾ? ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ ನೀವು ವರ್ಷಕ್ಕೆ? ವರ್ಷಕ್ಕೆ 1 ಕೋಟಿ 1.25 ಕೋಟಿ ಎಷ್ಟು ಸಂಪಾದನೆ ಮಾಡ್ತೀವಿ. ಜಮೀನು ಎಷ್ಟಿದೆ ಅಮ್ಮ ನಿಮ್ದು? ಜಮೀನು ನಮ್ದೆಲ್ಲ 8 ಎಕರೆ. 8 ಎಕರೆ. ಅವ್ರು ಹೇಳ್ತಾ ಇರೋದು ಇವತ್ತು ಎಕರೆಗೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನೀವು ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಿದ್ದೀರಾ. ಅವ್ರು ನೋಡಿದ್ರೆ ಒಂದ್ ಕಡೆ ಬೆಳೆನೇ ಇಲ್ಲ, ರೈತರಿಲ್ಲ ಅಂತ ಹೇಳ್ತಾ ಇದಾರೆ. ಅದು ಸುಳ್ಳು ಹಂಗಾರೆ? ಸ್ವಾಮಿ ಅವ್ರು ಬಂದು ನೋಡಿರ್ತಾನೆ ನಿಜ ಅಂತ ಹೇಳ್ತಾ ಇರೋದು. ಅವ್ರ ಮುಖಾನೇ ನೋಡಿಲ್ವಲ್ಲ ನಾವು ಇಷ್ಟು ದಿನ. ಆದ್ರೂ ಡಿ ಕೆ ಶಿವಕುಮಾರ್ ಅವರು ಇದು ಬಂದಿಲ್ಲ, ಇದು ಜಾಗ ನೋಡಿಲ್ಲ, ಇಲ್ಲಿ ಏನಾದ್ರು ಬೆಳೆ ಬೆಳಿತಾರ, ನಿಜವಾಗ್ಲೂ ರೈತರು ಇದಾರ ಅಂತ ನೋಡಿಲ್ಲ. ಬ್ರಿಟಿಷ್ನವ್ರ ತರ ಅವಾಗ ಹಿಂದೆ ಬ್ರಿಟಿಷ್ನವ್ರು ಇದ್ರಂತೆ, ಈಗ ನಮ್ಮ ಊರುಗಳಲ್ಲೇ ಬ್ರಿಟಿಷ್ನವ್ರು ಉಟ್ಕೊಂಡವ್ರೆ. ಅವರು ಈ ತರ ದಳ್ಳಾಳಿಗೋಸ್ಕರ, ಕಮಿಷನ್ಗೋಸ್ಕರ, ಅವ್ರು ಕೊಡು ಹೆಚ್ಚಿನ ಕಾಸ್ಗೋಸ್ಕರ ಕೈ ಇಟ್ಕೊಂಡು ಈ ತರ ಜಮೀನು ನಾವು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಜಮೀನ್ ಮಾಡಿರೋರು ಯಾರು ಹೇಳ್ತಾ ಇಲ್ಲ. ಎಲ್ಲ ನೋಡಿ ಅವಿದ್ಯಾವಂತರುಗಳನ್ನ ಈ ತರ ಹೇಳಿ ಎಲ್ಲ ಪಲ್ವೆಲ್ಲ ಮಾಡಿದ್ರು. ನಿಮ್ಮ ಮಕ್ಕಳು ಎಷ್ಟು ಜನ? ಏನ್ ಮಾಡ್ತಾ ಇದಾರೆ? ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಬಂಧುಗಳೇ, ಈಗ ವರಲಕ್ಷ್ಮಿ ಅವರು ಹೇಳಿದ್ರು 31 ವರ್ಷದಿಂದ ಇದೇ ಗ್ರಾಮದಲ್ಲಿ ನಾವು ಏನು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದೀವಿ, ಹಸುಗಳನ್ನ ಕಟ್ಟಿದೀವಿ, ಜೀವನಕ್ಕೆ ಕೃಷಿ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಆ ಕೃಷಿ ನಂಬ್ಕೊಂಡು ಜೀವನ ಮಾಡೋದ್ರಲ್ಲೇನೆ 2 ಮಕ್ಕಳನ್ನ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಇವ್ರಿಗೆ ನಿಜವಾಗ್ಲೂ ಇವರ ಭೂಮಿ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಇವರ ಪೂರ್ವಜರು ಮಾಡಿರುವಂತಹ ಭೂಮಿಯನ್ನ ಯಾರೋ ಬಂದು ಕಿತ್ಕೊಳ್ಳೋದಕ್ಕೆ ಹೊರಟಿರುವಂತದ್ದು ಇವ್ರಿಗೆ ಅದು ಕಿಂಚಿತ್ತೂ ಇಷ್ಟ ಇಲ್ಲ. ಮತ್ತೆ ರೈತರೇ ಇಲ್ಲ ಅಂತ ಹೇಳಿ ರಾಜ್ಯದ ಜನಕ್ಕೆ ಮತ್ತು ವಿಶ್ವಕ್ಕೆ ಅವರು ತೋರಿಸೋದು ಕೊಟ್ಟಿದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ರೈತರು ಏನ್ ಹೇಳ್ತಾ ಇದಾರೆ, ಬನ್ನಿ ಒಂದು ಸಲ ನೋಡಿ, ಬೈರ್ಮಂಗ್ಲ, ಕುಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಗ್ರಾಮಗಳನ್ನ ನೋಡಿ. ಇಲ್ಲಿ ನಾವು ನಿಜವಾಗ್ಲೂ ಕೃಷಿ ಮಾಡ್ತಾ ಇದೀವಿ, ಕೃಷಿನ ಅವಲಂಬಿತವಾಗಿ ನಾವು ಜೀವನ ನಡೆಸ್ತಾ ಇದೀವಿ, ನಮ್ಮ ಮಕ್ಕಳನ್ನು ಓದಿಸಿದೀವಿ, ನಮ್ಮ ಮುಂದಿನ ಪೀಳಿಗೆನೂ ಈ ಕೃಷಿ ಚಟುವಟಿಕೆಗಳಲ್ಲೂ ಭಾಗಿಯಾಗುತ್ತೆ. ಇದು ನಮ್ಮ ಜಮೀನು, ನಮ್ಮ ಹಕ್ಕು, ಈ ಭೂಮಿಯನ್ನ ನಮಗೆ ಬಿಟ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸುಮಾರು 15 ತಿಂಗಳಿಂದ ಈ ಭಾಗದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಯಾಕೋ ಒಂದು ರೀತಿಯ ಹಠಕ್ಕೆ ಬಿದ್ದು, ಇಲ್ಲ ನಾನು ಇದನ್ನ ಟೌನ್ಶಿಪ್ ಮಾಡೇ ಮಾಡ್ತೀನಿ. ಈ ಟೌನ್ಶಿಪ್ಗೆ ಬುನಾದಿ ಹಾಕಿದವ್ರು ಯಾರು? ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ರಾಮನಗರನೇ ನನ್ನ ಏನು ಜನ್ಮಭೂಮಿ, ಕರ್ಮಭೂಮಿ ಅಂತ ಹೇಳ್ತಿದ್ದಂತ ಇವರು HD ಕುಮಾರಸ್ವಾಮಿ ಅವರು ಇದಕ್ಕೆ ಮೂಲಭೂತವಾಗಿ ಬಿಡದಿಯನ್ನ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ಹೊರಟಂತವ್ರು. ಇದನ್ನ ಇವರು ಚಾಲೆಂಜ್ ಆಗಿ ತಗೊಂಡು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಲ್ಲ, ಏನೇ ಆಗ್ಲಿ ನಾನು ಈ ಭೂಮಿಯನ್ನ ನಾಶ ಮಾಡ್ತೀನಿ, ರೈತರು ಬೆಳಿ ಜಮೀನುಗಳನ್ನ ನಾಶ ಮಾಡಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ, AICT ಮಾಡ್ತೀನಿ ಅಂತ ಹೊರಟಿದ್ದಾರೆ. ನಿಜವಾಗ್ಲೂ ಏನು ಜನಕ್ಕೆ, ರೈತರಿಗೆ ಬೆಳೆದೇ ಇರುವಂತದ್ದು ನಿಮ್ಗೆ ಯಾಕ್ರಿ ಬೇಕು? ಇವತ್ತು ಮುಖ್ಯಮಂತ್ರಿ ಮಾಡಿದ್ದೇ ರೈತರು, ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ್ದೇ ರೈತರು. ರೈತರಿಗೆ ನೀವ್ ಹೆಂಗ್ ಮುಖ್ಯಮಂತ್ರಿಗಳ ನೋಡಿದ್ರ? ಇದು ಪಾಯಿಂಟ್. ಮುಖ್ಯಮಂತ್ರಿಗಳಾದ್ಮೇಲೆ ನೀವು ರೈತರಿಗೆ ಸಹ ವೋಟ್ ಮಾಡ್ಬೇಕಾ, ಇಲ್ಲ ನೀವೇನು ಎಲ್ಲ ಲಪ್ಟಾಯಿಸ್ಕೋಬೇಕಾ? ಈಗ ನಿಮ್ ಮನಸ್ಸಲ್ಲಿ ಏನಾರ ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಅವಕಾಶ ನಿಮ್ಗಿದ್ರೆ ನಮ್ ಭೂಮಿ ನಮ್ಗೆ ಬಿಟ್ಕೊಡ್ತೀವಿ. ನಮ್ಮ ಭೂಮಿ ನಮ್ಮ ಎಲ್ಲ ಸಾಪ ಹಾಕಲ್ಲ, ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಟ್ರಿ ಅಷ್ಟೇ ಸಾಕು. ನೀವು ಅಷ್ಟೇ ಕೋಟಿ ಕೊಟ್ಟಷ್ಟು ನಮ್ಗೆ ಸಮಾಧಾನ ಆಗುತ್ತೆ. ಆಯ್ತಮ್ಮ.